ಹಲೋ ಹಲೋ ಹಲೋ. ಓಂ ಗುರುಭ್ಯೋ ನಮಃ. ಸಚ್ಚಿದಾನಂದ ಸ್ವಾಮಿಗಳು ನರಸಿಂಹರಾಜು. ಓ ಸರ್, ಮಗ ಅಂತ ಇದ್ದೀನಿ. ಏನಪ್ಪ ತಾಯಿ, ನನಗೆ ಕೂತ್ಕೊಳ್ಳಕ್ಕೆ ಬೇರೆ ಭಕ್ತಾದಿಗಳಿಗೆ ಹೇಳಕ್ಕೆ ಬಿಡ್ತಾ ಇಲ್ಲ. ಫಸ್ಟ್ ಆ ಭಕ್ತನ ನರಸಿಂಹರಾಜಂದು ಕಷ್ಟ ಬಗೆಹರಿಸು ಅಂತ ಐತೆ ತಾಯಿ, ನನಗೆ ಬಿಡ್ತಾನೆ ಇಲ್ಲ. ನಿನ್ನ ಜಾತಕ ಪ್ರಕಾರ ನರಸಿಂಹರಾಜು, ನಿಮ್ ತಾಯಿಗೂ ಜಾತಕ ಬರುತ್ತೆ ಸ್ವಾಮಿ. ಒಂದು ನಿಮಿಷ ಹೇಳಕ್ ಕೇಳಿಸ್ಕೊಳ್ರಿ. ತಾಯಿ ಅಂದ್ರೆ ದೇವರು, ಶೃಂಗೇರಿ ತಾಯಿ. ನಾನ್ ನಿಮ್ ತಾಯಿರು ಅಂತಿದ್ದೆ ಸ್ವಾಮಿ. ತರಲೆ ಕ್ವಶನ್ಗಳೆಲ್ಲ ಮಾಡಿದ್ರೆ ನೀನ್ ನೋಡಿವಂತೆ ನಿಮ್ ಮನೆಗೆ ಹಣ ಬಿಡಿಸ್ಲ ಒಂದು. ಖಂಡಿತ ನಮ್ಗೆ ತಿಳ್ಕೊಳಕ್ಕೆ ಹೋಗ್ಬೇಡ ಸ್ವಾಮಿ, ನಮಗೆ ಖಂಡಿತ ಗೊತ್ತಾಗಲ್ಲ. ನಾನು ಏನಕ್ಕೆ ಫೋನ್ ಮಾಡಿದೆ ತಿರ್ಗಾ ಅಂದ್ರೆ, ನಿನ್ನ ಜಾತಕ ಪ್ರಕಾರ ನಿನಗೆ ರಾಜಕೀಯ ಯೋಗ ಐತೆ ಕಣಯ್ಯ. ಸುಮಾರು ಹಂಗಂತ ಒಂದು ಸ್ವಾಮಿ, ಜನಗಳು ದೇವರೆಲ್ಲ ಹೇಳ್ತಾರೆ, ಜನಗಳಲ್ಲಿ ಬಾಯಲ್ಲಿ ಬತ್ತಾಯಿಸ್ತಾನೆ. ನಿನಗೆ ರಾಜಕೀಯದ ಯೋಗ ಇದೆ. ನೀನು ರಾಜಕೀಯದಲ್ಲಿ ಮುಂದುವರಿತೀಯ. ನಿಮ್ಮಂತ ಆಶೀರ್ವಾದ ಸ್ವಾಮಿ. ನಿನ್ನ 54ನೇ ವಯಸ್ಸಿನಲ್ಲಿ ನೀನು MLA ಆಗ್ತೀಯ ಒಂದ್ಸಲಿ. ಗುಡುತ್ಕಾರು ಅಂದ್ರೆ ಮಿನಿಸ್ಟರ್ ಆಗ್ತೀಯ ಅಂತ. ನಿಮ್ಮಂತ ಆಶೀರ್ವಾದ ಸ್ವಾಮಿ. ನಾವು ಊಟ ಅಂದ್ರೆ ಇದು ದನ ಗುಂತಿರೋದು ಅಂತಿದ್ದೆ ಸ್ವಾಮಿ. ಇಲ್ಲ ಎಲ್ಲ ಊಟ ಮಾಡಿದ್ರೆ ನಮ್ಮ ಪಾಪು ಮಾಡಿದ್ರ ಊಟ ಊಟ ಎಲ್ಲ ಮಾಡಿದ್ರ ಎಲ್ಲರೂ? ಅದು ಆಯ್ತು ಸ್ವಾಮಿ, ಎಲ್ಲ ಸ್ವಾಮಿ ನೀವು ಊಟ ಮಾಡಿ. ಇಲ್ಲ ನಾನ್ ಮಾಡ್ತೀನಿ. ನೀನು ನೆಕ್ಸ್ಟ್ ನರಸಿಂಹರಾಜು ಜಿಲ್ಲಾ ಪಂಚಾಯತಿಗೆ ನಿನ್ ಟಿಕೆಟ್ ನಿಂತ್ಕೋ. ನೀನ್ ಗೆಲ್ತೀಯ, ಆಯ್ತಾ? ಊಟ ಆಯ್ತದಮ್ಮ? ಏನ್ ನಿನ್ ಹೆಸರು? ವಿದ್ಯಾಶ್ರೀ. ಯಾವ ಊರು? ಬೆಂಗಳೂರು. ನನ್ ಭಕ್ತಾದಿ ಜೊತೆ ಮಾತಾಡೋ ನಿಮಿಷ. ಹಲೋ, ಹೇಳಿ. ಏನವ್ವ? ಊಟ ಮಾಡಿದ್ರ ಅಂಕಲ್? ಇಲ್ಲ ತಾಯಿ, ಮಾಡೋಗ್ರಿ. ಕೊಡು ಅಷ್ಟೇ, ನಮ್ ಭಕ್ತಾದಿಗಳು ಸಾಕು ಕೊಡು. ಹಲೋ, ನಿಮ್ದು ಯಾವ ತಾಯಿ? ನಮ್ದು ಚಿಕ್ಕಮಂಗ್ಳೂರು. ನಮ್ದು ತುಮಕೂರು ತಾಯಿ. ನಿಮ್ಗೆ ಏನು ಒಳ್ಳೇದಾಯ್ತು ತಾಯಿ? ಒಳ್ಳೇದಾಗೈತೆ. ಏನೋ ಬಿಡಿ, ದೇವ್ರು ಆ ತಾಯಿ ಒಳ್ಳೇದ್ ಮಾಡ್ಲಿ. ನಮಗೂ ಸ್ವಾಮಿಗಳು ಏನೋ ಇವಾಗ ಕೊಟ್ಟಿದ್ದಾರೆ ತಾಯಿ, ಅವ್ರ ಆಶೀರ್ವಾದ ನಮ್ಗೆ ಒಳ್ಳೇದಾದ್ರೆ ನಾವು ಆ ತಾಯಿ ಸನ್ನಿಧಾನಕ್ಕೆ ಬರ್ತೀವಿ ತಾಯಿ. ನಾವು ಬರ್ತಂತ ಕೊಟ್ಟಿರೋದ್, ನಾನು IAS ಎಕ್ಸಾಮ್ ಬರೀತಾ ಇದ್ದೀನಿ. ಎಕ್ಸಾಮ್ ಒಳ್ಳೇದಾಗ್ಲಿ ತಾಯಿ, ಪಾಸ್ ಆಗಿರ್ಬೇಕು. ಮುಂದಿನ ತಿಂಗಳು ಕೆಲ್ಸ ಸಿಗುತ್ತೆ. ತಾಯಿ ಆಶೀರ್ವಾದ ಒಳ್ಳೇದಾಗ್ಲಿ ತಾಯಿ. ಎಲ್ಲ ಸ್ವಾಮಿಗಳ ದಯೆಯಿಂದ. ಏನೋ ನಿಮ್ಮ ಅವ್ರ ಸ್ವಾಮಿ ದಯ, ನಾವು ಅಲ್ಲಿ ಬರ್ತೀವಿ ತಾಯಿ, ನಿಮ್ಮಲ್ಲಿ ಒಳ್ಳೇದಾದ್ರೆ. ಬರ್ರಿ. ಆಯ್ತು ಸ್ವಾಮಿ, ಆಯ್ತು ತಾಯಿ. ನೀವು ಬೇರೆ ಭಕ್ತಾದಿ ಮಾತಾಡ್ಲಿ ಕೊಡು. ಬೇರೆ ನೀವ್ ಮಾತಾಡಿ ಸ್ವಾಮಿ, ನಮ್ ಭಕ್ತಾದಿ ಬಗ್ಗೆ ಹೇಳಿ ಸ್ವಲ್ಪ. ಅಣ್ಣಾರೇ ನಮಸ್ಕಾರ. ನಮಸ್ಕಾರ ಸ್ವಾಮಿಗಳೇ. ಅಣ್ಣಾರೇ ಯಾವ ಊರು, ಯಾವ ತಾಲೂಕ್ನವ್ರು ನೀವು? ನಮ್ದು ಇಲ್ಲಿ ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ನಮ್ಮ ಸ್ವಾಮಿ ಅಲ್ಲಿಂದ ಒಂದು 6 ಕಿಲೋಮೀಟರ್ ಹಳ್ಳಿ ನಮ್ದು. ಮಳೆ ಆಗಿದ್ರ್ಯಾ? ಮಳೆ ಈಗ ಒಂದ್ ಸ್ವಲ್ಪ ಅನ್ಕೊಂಬಂತು. ಸಾಯಂಕಾಲ ಡೈಲಿ ಒಂದೊಂದು ಗಂಟೆ ಹೊತ್ತಿದ್ದು ಮಳೆ ಬರ್ತಿದ್ದೆ, ಹಂಗೆ ಸುಮ್ಮನೆ ಆಗ್ಲಿಕ್ಕೆ. ಈಗಲೂ ಸಣ್ಣ ಗಣಿತಾ ಇತ್ತು. ಆನೇಕಲ್ ತಾಲೂಕ್ನವರು ಅಣ್ಣಾರೇ. ಆನೇಕಲ್ ತಾಲೂಕು ಮೈಸೂರು ಡಿಸ್ಟಿಕ್ ಬರುತ್ತಲ್ವಾ? ಹೌದೌದು. ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಕನೆಕ್ಷನ್ ಸಿಕ್ತು. 1 ವರ್ಷದಿಂದಲೂ ಹಿಂಗೆ ಮಾಡಿದ್ರು. ಆಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ಏನೇನೋ ಎಲ್ಲ ಮಾಡಿರು. ನಮ್ಗೆ ಸ್ವಲ್ಪ ಅಲ್ರಿ, ನಮ್ದು ಹಳ್ಳಿಯ ಸ್ವಾಮಿ. ನಮ್ಮನ್ನಾಗಿ ಯಜಮಾನ್ ನೋಡ್ತೀರ, ನಾವು ಹಳ್ಳಿನೇ ನಮ್ದು. ಗುರುಗಳು ಹೇಳಿದ್ಮೇಲೆ ನಮ್ಗೇನಾಯ್ತು ಅಣ್ಣಾರೇ, ನಿಧಿ ಸಿಕ್ತು ಜಮೀನಲ್ಲಿ. ಒಂದು ಬಿನ್ಗೆ ಸಿಕ್ತು ಗುರುಗಳು ಹೇಳಿದ್ಮೇಲೆ. ನಾವು ಅವಾಗಿಂದ ಸ್ವಲ್ಪ ಡೆವಲಪ್ ಆದವು. ಅದಕ್ಕೆ ಗುರುಗಳ ಅಡ್ರೆಸ್ ತಗೊಂಡು ಸೀದಾ ಗುರುಗಳು ಹುಡಿಕೊಂಡು ನಾವು ನೆನ್ನೆಯಿಂದಲೂ ಸುತ್ತಾಡ್ಕೊಂಡ್ ಇಲ್ಲಿಗೆ ಬಂದು ಏನ್ ಅವರ ಮಠಕ್ಕೆ ಹೋಗಕ್ಕೆ ಆಗಲ್ಲ, ಸಿಕ್ಕಾಬಿಟ್ಟೆ ಜನ ಐತೆ. ನಮ್ಗೆ ಕಾರು ಕೊಟ್ಟೋಗಕ್ಕೆ ಬಂದಿದ್ದೀವಿ ಅಣ್ಣಾರೇ.
ಸ್ವಾಮಿಯರಿಗೆ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು, ಫಾರ್ಚುನರು. 45 ಲಕ್ಷ ರೂಪಾಯಿ ಕಾರು ಅಣ್ಣಾರೆ. ಅವರಿಂದ ನಮಗೆ ಕೋಟ್ಯಾಂತರ ರೂಪಾಯಿ ದುಡಿಮೆ ಆಗೈತೆ. ಇದು ಬಿಲ್ಗೆ ಒಳಗೆ ಏನ್ ಸಿಗ್ತದೆ? ಎಲ್ಲ ಚಿನ್ನದ ನಾಣ್ಯ. ನೋಡಿ ಇಲ್ಲಿ ಟಿವಿನಾಗ ಈಗ ಸ್ವಾಮಿ ಪ್ರಚಾರ ಮಾಡಬೇಡಿ ದಯವಿಟ್ಟು. ಏನು ಸ್ವಾಮಿ ಇದು ಟಿವಿನಾಗ ಕಲ್ಕಿ ಭಗವಾನ್ ITI ದಾಳಿ 33 ಕೋಟಿ ಬಂದ ಆಮೇಲೆ ದೇವಮಾನವತೆ ಇದು 100 ರೂಪಾಯಿ ಭೂಮಿ ದುಡ್ಡೆಲ್ಲ ಸಿಗ್ತಾಯ್ತು ಸ್ವಾಮಿ. ಸಿಕ್ಕೈತೆ. ಇವರು ತೋರಿಸ್ತಾರೆ ಸ್ವಾಮಿ. ಪ್ರಚುರ ಮಾಡ್ಕೊಂಡ್ ಕೂಕೊಂಬಾರ್ದು ಯಾವುದೇ ಕಾರಣದಿಂದ. ನೋಡಿ ಹಂಗೆ ನೀವು ನಿಮ್ಮ ಊರಿಗೆ ಮಾತ್ರ ನಮ್ದು ಬರೋಣ ನಾವು. ಬನ್ನಿ, ನೀವು ಅಡ್ರೆಸ್ ಕೊಡಿ, ನಾವೇ ಕಾರ್ ಕಳಿಸ್ತೀವಿ. ನಿಮ್ ಫ್ಯಾಮಿಲಿ ಎಲ್ಲ ಬನ್ನಿ. ಅದೇ ಶೃಂಗೇರಿಗೆ ಬಂದಾಗ ಹಂಗೆ ಬರ್ತೀವಿ ಸ್ವಾಮಿ ಒಂದ್ಸಲ. ಬನ್ನಿ ದಯವಿಟ್ಟು ಬನ್ನಿ. ಕಾರ್ ಎಷ್ಟೊತ್ತು ಕೊಡ್ತೀರಾ? ಸ್ವಾಮಿ 45,000 ಫಾರ್ಚುನರು. 45 ಲಕ್ಷ. ಫಾರ್ಚುನರ್ ಅಂದ್ರೆ ದೊಡ್ಡ ಮಿನಿಸ್ಟರ್ ಓಡಾಡ್ತಾರಲ್ಲ ಗುರುಗಳೇ, ಸಿದ್ದರಾಮಯ್ಯ ಯಡಿಯೂರಪ್ಪ ಓಡಾಡ್ತಾವ್ರಲ್ಲ ಆ ಕಾರು. ಉದ್ಯೋಗ ಇರ್ತಲ್ಲ ಅದು. ಆ ಕಾರು. ನಿಮ್ದು ತಂದೆ ತಾಯಿ ಎಲ್ಲ ನೀವು ತಂದೆ ತಾಯಿ ಮಾಡಿಕೊಟ್ಟಿದ್ದು ನೀವೆಲ್ಲ ಸ್ವಂತ ಮಾಡಿಕೊಟ್ಟಿದ್ದು ಜಮೀನು? ಸ್ವಾಮಿ, ನಾವು ಹೇಳ್ಬೇಕು ಅಂದ್ರೆ ನಾವು ಬಡತನದಲ್ಲಿ ಬಂದವರು, ಕುರಿ ಮೇಯಿಸ್ಕೊಂಡಿದ್ದವರು. ನಮ್ಗೆ 2 ವರ್ಷದಿಂದ ಈ ಗುರುಗಳು ಫೋನ್ ಸಿಕ್ಕಿರು, ಫೋನಾಗ ಮಾತಾಡಿರು. ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಮಾಡಿರು. ಆಮೇಲೆ ನಮ್ಗೆ ಫೋನ್ ಮಾಡಿದ್ದು ಸ್ವಾಮಿ, ನಾವು ನಂಬಿಟ್ಟು ನಮ್ದವರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲ ಕೇಳಿರು, ಹೆಂಗೈತೆ ಎಲ್ಲ ಡೀಟೇಲ್ ಎಲ್ಲ ಹೇಳಿ ನೀವು ಚೆಕ್ ಬಂದಿಲ್ಲ ಅಂದ್ರು. ಹೇಳ್ದು. ಆಮೇಲೆ ಒಂದ್ ಕಡೆ ಒಂದು ಮೂಗುತ್ತ ಇತ್ತು ಜಮೀನಲ್ಲಿ ಉತ್ತ. ಇಲ್ಲ ತಾಯಿ ಅನುಗ್ರಹ ಐತೆ, ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ವಾರದಲ್ಲಿ ಅಂದ್ರು. ಅವ್ರಿಗೆ ಸಂಸಾರ ಮಕ್ಕಳಿಗೆ ಇದಾವ ಯಾರಿಗೆ? ಸ್ವಾಮಿಗಳಿಗೆ? ಇಲ್ಲ, ಬ್ರಹ್ಮಚಾರಿಗಳು. ಒಳ್ಳೇದಾಗ್ಲಿ ಬಿಡುದು. ಅವ್ರಿಗೆ ಅಪ್ಪ ಅಮ್ಮ ಅವರೆಲ್ಲ ಅಣ್ಣ ಅಜ್ಜಿರು, ಅವ್ರ ಅಣ್ತಮ್ಮದೇವ್ರು 3-4 ಜನ ಅವ್ರೆ. ಅವ್ರೆಲ್ಲಾರ್ಗು ಮದ್ವೆ ಆಗೈತೆ. ಇವ್ರಿಗೂ ಅಲ್ಲ ಏಜ್ ಪರ್ಸನ್ನೇನೆ. ಆಮೇಲೆ ನಮ್ಗ ಅದನ್ನ ತೋರ್ಸಿರು. ನೋಡಿ, ಹುತ್ತದಿಂದ ಈ ಭಾಗದಲ್ಲೇನೆ ನೀವು ಏನು ಮಾತಾಡ್ಬೇಡಿ. ಇಂಥ ಟೈಮಲ್ಲಿ ನೀವು ಬಿಳಿ ಪಂಚೆ ಹಾಸ್ಬಿಟ್ಟು ನೈಟು ಮಧ್ಯದ ರಾತ್ರಿಲಿ ನಮಗೂ ಭಯ. ಬಿಳಿ ಪಂಚೆ ಹಾಸಿ ಅಕ್ಕಿ ಉಯ್ದ್ಬಿಟ್ಟು ನೀವು ಬಂದ್ಬಿಡಿ. ನೀವೇನು ಬಂದವರು ಕಣ್ಣಿಗೆ ಬೀಳ್ದಂಗೆ ಕೂಕೊಂಬಿಡಿ ಅಂದ್ರು. ನಾವು ಪಂಪ್ ಹೌಸ್ ಇತ್ತಲ್ಲ, ಪಂಪ್ ಹೌಸ್ ಅಲ್ಲಿ ಮನೆ ಕಣ್ಣು ಅಲ್ಲಿ ಎಲ್ಲ ಕಾಂಪೌಂಡ್ ಮಾಡಿದೀವಿ, ಯಾರು ಬರಲ್ಲ. ಅದು ಕರೆಕ್ಟ್ ಆಗಿ 3 ಗಂಟೆ ರಾತ್ರಿನಲ್ಲಿ ಸೌಂಡ್ ಆಯ್ತು. ಸೌಂಡ್ ಆಗತ್ಲು ಆ ಬಿನ್ಗೆ ಅಕ್ಕಿ ಮೇಲೆ ಕರೆಕ್ಟ್ ಆಗಿ ಕೂತಿತ್ತು. ಇಲ್ಲ ಅದೇ ಬಿನ್ಗೆ ಬಂತು, ಅಕ್ಕಿ ಮೇಲೆ ಕೂಕಂತು. ಸತ್ಯ. ಆಮೇಲೆ 100% ನಾವು ಹೇಳ್ತಾ ಇದ್ದೀನಲ್ಲ, ನಾವು ನಂಬಿಟ್ಟು ಹುಡುಕೊಂಬಂದು ನಾವು ಅವ್ರ ಅರ್ಕೆ ಕಾರ್ ಕೊಡ್ತೀವಿ ಅಂತ ಹೇಳಿದ್ದು. ಅಲ್ಲ, ಕೊಟ್ಟು 2 ಲಕ್ಷ ರೂಪಾಯಿ ಕಾರು ಕೊಟ್ಟು ನೋಡಿ. ಇವಾಗ ನೀವು ಅಲ್ಲಿರಂತ ಅಲ್ಲೇ ಇರ್ತೀವಿ ಅಂತಂದ್ರೆ ಅಷ್ಟು ನಂಬಿಕೆಯಲ್ಲಿ ಅಲ್ಲೇ ಇದ್ದೀರಾ ನೀವು? ಮನೆ ಮಠ ಎಲ್ಲ ಬಿಟ್ಟು ನಾವು ಹೇಳ್ಬೇಕು ಅಂದ್ರೆ ಯಾಕೋತ ನೀವು ಒಳ್ಳೆ ಜನ ಅನ್ನಂಗ್ ಕಾಣಿಸ್ತಾ ಇದೆ. ದಾಟಿ ಒಳಗೆ ಒಂದು 75 ಒಂದು 7.5 ಕೋಟಿ 8 ಕೋಟಿಗೆ ಇದ್ದೀವಿ ಈಗ. ಕುರಿ ಮೇಯಿಸ್ತಿದ್ದವರು. ಆಮೇಲೆ ವ್ಯವಸಾಯ ಅಡಿಕೆ ಗಿಡನೇ ಓದ್ತದೆ ಕಮ್ಮಿ 1 ಕೋಟಿಗೆ. ಮಾರಾಯ, ನಮ್ಮಪ್ಪ ಡೆಲ್ಲಿ ನಮ್ಮ ಮಂದೇವರೇ ಕರ್ಕೊಂಡ್ಬಂದು ನಮಗೆ ಕಾಂಟ್ಯಾಕ್ಟ್ ಆಯ್ತೇನೋ. ಬಹಳ ಅಭಿವೃದ್ಧಿ ಆಗಿದೀವಿ ಅವರಿಂದ ಅಣ್ಣಾರೆ. ನಮಗೂ ಇಲ್ಲ ಸ್ವಾಮಿ, ನಮ್ಮದೇನಿಲ್ಲ. ಧರ್ಮಸ್ಥಳ, ಸಿಕಂದೂರು, ಚಾಮುಂಡೇಶ್ವರಿ, ನಮ್ಮ ಮನೆಯವರು ಕದಿರೇಶ್ವರ ಸ್ವಾಮಿ ನಮ್ಮ ಮನೆಯವರು. ಇದನ್ನೆಲ್ಲ ಒಂದು ಪರಿಹಾರ ಕೇಳ್ಬೋದು. ಎಲ್ಲ ಬೇಜಾರು ಮಾಡ್ಕೊಂತಾರ. ಪರಿಹಾರ ಕೇಳಕ್ ಹೋಗ್ಬೇಡಿ ನೀವು. ಅವ್ರ ಕಾಂಟ್ಯಾಕ್ಟ್ ಪರಿಹಾರ ಅಂದ್ರೆ ಮಾನಸಿಕವಾಗಿ ಒಬ್ರು ನಮ್ಗೆ ಸಂಸಾರನೇ ಅಲ್ಲೋಲ್ ಕೊಲ್ಲೋಲ್ ಮಾಡ್ತಾರ ಸ್ವಾಮಿ. ಅದು ಒಂದು ನಾವು ನೋಡಿಲ್ಲ. ಯಾರೋ ಸ್ತ್ರೀ ಹೆಣ್ಣು ಅದನ್ನೆಲ್ಲ ಕೇಳಿದ್ರೆ
ಏನಿಲ್ಲ ಶಾಪುರ ಆಶೀರ್ವಾದ ಸ್ವಾಮಿ. ನಿನ್ನ 54ನೇ ವಯಸ್ಸಿನಲ್ಲಿ ಓ ನೀನು MLA ಆಗ್ತೀಯ ಒಂದ್ಸರಿ. 54ನೇ ವಯಸ್ಸು ಸ್ವಾಮಿ. ಈಗ ಆಗ್ತೀಯ. ಒಂದು ಗೂಟದ ಕಾರ ಓಡಾಡ್ತೀನಿ ನೀನು. ಊಟ ಗೂಟದ ಕಾರು ಅಂದ್ರೆ ಮಿನಿಸ್ಟರ್ ಆಗ್ತೀಯ ಅಂತ. ಏನೋ ನಿಮ್ಮಂತ ಆಶೀರ್ವಾದ ಸ್ವಾಮಿ. ನಾವು ಊಟ ಅಂದ್ರೆ ಇದು ದನ ಕುಂತಿರೋದು ಅಂತಿದ್ದೆ ಸ್ವಾಮಿ. ಇಲ್ಲ ಇಲ್ಲ, ಎಲ್ಲ ಊಟ ಮಾಡಿದ್ರೆ ನಮ್ಮ ಪಾಪು ಮಾಡಿದ್ರ ಊಟ ಹ್ಞೂ ಮಾಡ್ದೋ. ಊಟ ಎಲ್ಲ ಮಾಡಿದ್ರ ಎಲ್ಲರೂ? ಅದು ಆಯ್ತು ಸ್ವಾಮಿ. ಎಲ್ಲ ಸ್ವಾಮಿ ನೀವು ಊಟ ಮಾಡಿ. ಇಲ್ಲ ಇಲ್ಲ, ನಾನ್ ಮಾಡ್ತೀನಿ. ನೀನು ನೆಕ್ಸ್ಟ್ ನರಸಿಂಹರಾಜು ಸ್ವಾಮಿಗಳೇ ಜಿಲ್ಲಾ ಪಂಚಾಯತಿಗೆ ನಿನ್ ಟಿಕೆಟ್ ತಂದು ನಿಂತ್ಕೋ. ಏನೋ ಸ್ವಾಮಿ ನಿಮ್ಮಂತ ಆಶೀರ್ವಾದ. ನಾನ್ ಇಲ್ಲಿಂದ ಎಲ್ಲ ಮಾಡ್ತೀನಯ್ಯ. ನಾನೆಲ್ಲ ನಿಂಗೆ ಒಳ್ಳೇದ್ ಮಾಡ್ಕೊಡ್ತೀನಿ. ಇಲ್ಲಿಂದ ನೀನ್ ಗೆದ್ದೆ ಗೆಲ್ತೀಯ, ಆಯ್ತಾ? ಆಯ್ತು ಸ್ವಾಮಿ. ಊಟ ಆಯ್ತಾನಮ್ಮ? ಆಯ್ತು. ಏನ್ ನಿನ್ ಹೆಸರು? ವಿದ್ಯಾಶ್ರೀ. ಯಾವ ಊರು? ಬೆಂಗಳೂರು. ನನ್ ಭಕ್ತಾದಿ ಜೊತೆ ಮಾತಾಡೋ ನಿಮಿಷ. ಹಲೋ ಹೇಳಿ. ಏನವ್ವ? ಊಟ ಮಾಡಿದ್ರ ಅಂಕಲ್? ಇಲ್ಲ ತಾಯಿ. ಮಾಡೋಗ್ರಿ. ಕೊಡು ಅಷ್ಟೇ, ನಮ್ ಭಕ್ತಾದಿಗಳು ಸಾಕು. ಹಲೋ, ನಿಮ್ದು ಯಾವ ತಾಯಿ? ನಮ್ದು ಚಿಕ್ಕಮಂಗ್ಳೂರು. ನಮ್ದು ತುಮಕೂರು ತಾಯಿ. ನಿಮ್ಗೆ ಏನು ಒಳ್ಳೇದಾಯ್ತು ತಾಯಿ? ಒಳ್ಳೇದಾಗೈತೆ. ಏನೋ ಬಿಡಿ, ದೇವ್ರು ಆ ತಾಯಿ ಒಳ್ಳೇದ್ ಮಾಡ್ಲಿ. ನಮಗೂ ಸ್ವಾಮಿಗಳು ಏನೋ ಈಗ ಕೊಟ್ಟಿರೋ ಆಶೀರ್ವಾದ ನಮ್ಗೆ ಒಳ್ಳೇದಾದ್ರೆ ನಾವು ಆ ತಾಯಿ ತಂದಿದ್ದಾನೆ ಗೊತ್ತಿ ತಾಯಿ. ನಾವು ಬರ್ತಂತ ಕೊಟ್ಟಿರೋದ್ ನಾನು IAS ಎಕ್ಸಾಮ್ ಬರೀತಾ ಇದ್ದೀನಿ. ಎಕ್ಸಾಮ್ ಒಳ್ಳೇದಾಗ್ಲಿ ತಾಯಿ, ಪಾಸ್ ಆಗಿರ್ಬೇಕು. ಮುಂದಿನ ತಿಂಗಳು ಕೆಲಸ ಸಿಗುತ್ತೆ. ತಾಯಿ ಆಶೀರ್ವಾದ ಒಳ್ಳೇದಾಗ್ಲಿ ತಾಯಿ. ಎಲ್ಲ ಸ್ವಾಮಿಗಳ ದಯೆಯಿಂದ. ಏನೋ ನಿಮ್ಮ ಅವ್ರ ಸ್ವಾಮಿ ನಾವು ಅಲ್ಲಿ ಬರ್ತಿರ್ತಾವೆ. ನಿಮ್ಮಲ್ಲಿ ಒಳ್ಳೇದಾದ್ರೆ ಬರ್ರಿ. ಜಾಯ್ ಸ್ವಾಮಿ. ಆಯ್ತಾಯಿ. ನೀವು ಬೇರೆ ಭಕ್ತಾದಿ ಮಾತಾಡ್ಲಿ ಕೊಡು. ಬೇರೆ ನೀವು ಮಾತಾಡಿ ಸ್ವಾಮಿ. ನಮ್ ಭಕ್ತಾದಿ ಬಗ್ಗೆ ಹೇಳಿ ಒಂದ್ ಸ್ವಲ್ಪ. ಅಣ್ಣಾರೇ ನಮಸ್ಕಾರ. ನಮಸ್ಕಾರ ಸ್ವಾಮಿಗಳೇ. ಅಣ್ಣಾರೇ ಯಾವ ಊರು, ಯಾವ ತಾಲೂಕು ನೀವು? ನಮ್ದು ಇಲ್ಲಿ ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ನಮ್ಮ ಸ್ವಾಮಿ ಅಲ್ಲಿಂದ ಒಂದು 6 ಕಿಲೋಮೀಟರ್ ಹಳ್ಳಿ ನಮ್ದು. ಮಳೆ ಆಗಿದ್ರ? ಮಳೆ ವಯಸ್ಸಿನಲ್ಲಿ ನೀನು MLA ಆಗ್ತೀಯ ಒಂದ್ಸರಿ. 54ನೇ ವಯಸ್ಸು ಸ್ವಾಮಿ. ಈಗ ಆಗ್ತೀಯ. ಒಂದು ಗೂಟದ ಕಾರ ಓಡಾಡ್ತೀನಿ ನೀನು. ಊಟ ಗೂಟದ ಕಾರು ಅಂದ್ರೆ ಮಿನಿಸ್ಟರ್ ಆಗ್ತೀಯ ಅಂತ. ಏನೋ ನಿಮ್ಮಂತ ಆಶೀರ್ವಾದ ಸ್ವಾಮಿ. ನಾವು ಊಟ ಅಂದ್ರೆ ಇದು ದನ ಕುಂತಿರೋದು ಅಂತಿದ್ದೆ ಸ್ವಾಮಿ. ಇಲ್ಲ ಇಲ್ಲ, ಎಲ್ಲ ಊಟ ಮಾಡಿದ್ರೆ ನಮ್ಮ ಪಾಪು ಮಾಡಿದ್ರ ಊಟ ಹ್ಞೂ ಮಾಡ್ದೋ. ಊಟ ಎಲ್ಲ ಮಾಡಿದ್ರ ಎಲ್ಲರೂ? ಅದು ಆಯ್ತು ಸ್ವಾಮಿ. ಎಲ್ಲ ಸ್ವಾಮಿ ನೀವು ಊಟ ಮಾಡಿ. ಇಲ್ಲ ಇಲ್ಲ, ನಾನ್ ಮಾಡ್ತೀನಿ. ನೀನು ನೆಕ್ಸ್ಟ್ ನರಸಿಂಹರಾಜು ಸ್ವಾಮಿಗಳೇ ಜಿಲ್ಲಾ ಪಂಚಾಯತಿಗೆ ನಿನ್ ಟಿಕೆಟ್ ತಂದು ನಿಂತ್ಕೋ. ಏನೋ ಸ್ವಾಮಿ ನಿಮ್ಮಂತ ಆಶೀರ್ವಾದ. ನಾನ್ ಇಲ್ಲಿಂದ ಎಲ್ಲ ಮಾಡ್ತೀನಯ್ಯ. ನಾನೆಲ್ಲ ನಿಂಗೆ ಒಳ್ಳೇದ್ ಮಾಡ್ಕೊಡ್ತೀನಿ. ಇಲ್ಲಿಂದ ನೀನ್ ಗೆದ್ದೆ ಗೆಲ್ತೀಯ. ಈಗ ಸ್ವಲ್ಪ ಅನ್ಕೊಂಬಂತು ಸಾಯಂಕಾಲ ಡೈಲಿ 1 ಗಂಟೆ ಹೊತ್ತು ಇದು ಮಳೆ ಬರ್ತೈತೆ, ಹಂಗೆ ಸುಮ್ಮನೆ ಆಗ್ತೈತೆ. ಈಗಲೂ ಸಣ್ಣ ಹರಿತಾ ಇರ್ತಾರೆ. ಆನೇಕಲ್ ತಾಲೂಕ್ನವರು ಅಣ್ಣಾರೇ. ಆನೇಕಲ್ ತಾಲೂಕು ಮೈಸೂರು ಡಿಸ್ಟಿಕ್ ಬರುತ್ತಲ್ವಾ? ಹೌದೌದು. ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಕನೆಕ್ಷನ್ ಸಿಕ್ತು. 1 ವರ್ಷದಿಂದಲೂ ಹಿಂಗೆ ಮಾಡಿದ್ರು. ಆಮೇಲೆ ಮನೆ ಅಲ್ಲೇ ದೇವಸ್ಥಾನದಲ್ಲೇ ಏನೇನೋ ಎಲ್ಲ ಮಾಡಿರು. ನಮ್ಗೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಬಂತು.